ಹಲೋ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಈ ದಿನದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯಿಂದ ಒಂದಷ್ಟು ಇಂಗ್ಲಿಷ್ ಪದಗಳನ್ನ ಕಲಿಯೋಣ. ಮೊದಲ ಹೆಡ್ಲೈನ್, ಕ್ಯಾಶ್ ಡಿಸ್ಕವರಿ ರಾ. ಫ್ರೆಂಡ್ಸ್, ರಾ ಅನ್ನುವ ಪದಕ್ಕೆ ಎರಡು ಅರ್ಥ ಇದೆ. ಒಂದು ಸಾಲು, ರಾ ಕಾಲಮ್ ಕೇಳಿರ್ತೀರಾ ಕಂಪ್ಯೂಟರ್ ಈ ಎಕ್ಸೆಲ್ ಅಲ್ಲಿ, ರಾ ಅಂಡ್ ಕಾಲಮ್. ಮತ್ತೊಂದು ಅರ್ಥ ಈ ಹೆಡ್ಲೈನ್ ಅಲ್ಲಿ ಗದ್ದಲ ಅನ್ನುವಂತ ಅರ್ಥ ಬರುತ್ತೆ ಫ್ರೆಂಡ್ಸ್. ಈ ಜಸ್ಟಿಸ್ ವರ್ಮಾ ಅನ್ನುವಂತ ಒಬ್ರು ನ್ಯಾಯಮೂರ್ತಿಯವರ ಮನೆಯಲ್ಲಿ ಒಂದಷ್ಟು ಕ್ಯಾಶ್ ಸಿಕ್ಬಿಟ್ಟಿದೆ. ಅದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬುದ್ಧಿಜೀವಿಗಳ ನಡುವೆ ಕ್ರಿಯೇಟ್ ಆಗಿರತಕ್ಕಂತಹ ಒಂದು ಚರ್ಚೆಗೆ, ಡಿಬೇಟ್ಗೆ ರಾ ಅಂತ ಕರೀತೀವಿ. ಯಾವುದೋ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗುತ್ತೆ. ಆ ಕಾಂಟ್ರವರ್ಸಿಯ ನಂತರ ಬುದ್ಧಿಜೀವಿಗಳ ನಡುವೆ ಮತ್ತೆ ಈ ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟ್ ಆಗ್ತಕ್ಕಂತಹ ಚರ್ಚೆಗೆ, ಡಿಬೇಟ್ಗೆ ನಾವು ಇಂಗ್ಲಿಷ್ ನಲ್ಲಿ ರಾ ಅಂತ ಕರಿತೀವಿ. ರಾ ಅಂದ್ರೆ ಗದ್ದಲ. ಫೈಲ್ಸ್ ಆಫ್ ಕರೆನ್ಸಿ ನೋಟ್ಸ್. ಆಫ್ ಅಂತಂದ್ರೆ ಇಲ್ಲಿ ಲಾ ಅನ್ನುವಂತ ಅರ್ಥ ಬರುತ್ತೆ. ಕರೆನ್ಸಿ ನೋಟ್ಸ್, ನೋಟುಗಳ ಫೈಲ್ ಅಂದ್ರೆ ಫ್ರೆಂಡ್ಸ್ ರಾಶಿ, ಗುಡ್ಡೆ ಅನ್ನುವಂತ ಅರ್ಥ ಬರುತ್ತೆ. ಸೊ ದುಡ್ಡಿನ ರಾಶಿ. ಫೌಂಡ್ ಅಂತಂದ್ರೆ ಸಿಕ್ಕಿರೋದು, ಕಂಡು ಬಂದಿದೆ ಅನ್ನುವಂತ ಅರ್ಥ ಬರುತ್ತೆ. ಎಲ್ಲಿ? ಇನ್ ಜಸ್ಟಿಸ್ ವರ್ಮಾಸ್ ಗಟ್ಟೆಡ್ ಸ್ಟೋರ್ ರೂಮ್. ಅವರ ಮನೆಯ ಸ್ಟೋರ್ ರೂಮ್ ನಲ್ಲಿ ಫ್ರೆಂಡ್ಸ್ ಕರೆನ್ಸಿ ನೋಟ್ಗಳ ರಾಶಿ ಪತ್ತೆಯಾಗಿದೆ ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ಫೌಂಡ್ ಅಂತ ಕರಿತೀವಿ. ಸೇಸ್ ಎಂಕ್ವೈರಿ ಕಮಿಟಿ ರಿಪೋರ್ಟ್. ಎಂಕ್ವೈರಿ ಕಮಿಟಿ ಅಂತಂದ್ರೆ ವಿಚಾರಣಾ ಸಮಿತಿ. ಫ್ರೆಂಡ್ಸ್, ಈ ಹೆಡ್ಲೈನ್ ಅಲ್ಲಿ 4 ಬಹಳ ಪ್ರಮುಖವಾದಂತಹ ಪದಗಳು. ಒಂದು ರಾ ಅಂದ್ರೆ ಗದ್ದಲ ಸಾಲು, ಫೈಲ್ ಅಂದ್ರೆ ರಾಶಿ, ಫೌಂಡ್ ಅಂತಂದ್ರೆ ಸಿಕ್ಕಿರೋದು, ಪತ್ತೆಯಾಗಿರೋದು, ಎಂಕ್ವೈರಿ ಕಮಿಟಿ ಅಂತಂದ್ರೆ ವಿಚಾರಣಾ ಸಮಿತಿ. ನೆಕ್ಸ್ಟ್ ಹೆಡ್ಲೈನ್, ಇಸ್ರೇಲ್ ಇರಾನ್ ಕಾನ್ಫ್ಲಿಕ್ಟ್. ಇಸ್ರೇಲ್ ಮತ್ತೆ ಇರಾನ್ ನಡುವೆ ಈಗ ಸಂಘರ್ಷ ಏರ್ಪಟ್ಟಿದೆ. ಕಾನ್ಫ್ಲಿಕ್ಟ್ ಅಂದ್ರೆ ಸಂಘರ್ಷ. ಭಾರತ, ಇಂಡಿಯಾ ಡಿಸೈಡ್ ಅಂತಂದ್ರೆ ನಿರ್ಧಾರ ಮಾಡು. ಭಾರತ ನಿರ್ಧಾರ ಮಾಡಿದೆ ಏನಂತ? ಟು ಇವ್ಯಾಕ್ಯುವೇಟ್ ಅಂತಂದ್ರೆ ಫ್ರೆಂಡ್ಸ್ ಸ್ಥಳಾಂತರ ಮಾಡೋದು. ಯಾವ್ದಾದ್ರು ಒಂದು ಸ್ಥಳದಲ್ಲಿ ಯುದ್ಧ ಜರುಗಿದ್ರೆ ಅಥವಾ ಅಲ್ಲಿ ಯಾವ್ದಾದ್ರು ಪ್ರಕೃತಿ ವಿಕೋಪ ಜರುಗಿದ್ರೆ, ಸುನಾಮಿ, ಭೂಕಂಪ ಆ ರೀತಿ ಏನಾದ್ರು ಜರಗೋದಕ್ಕಿಂತ ಮುಂಚೆನೆ, ಡೇಂಜರ್ ಬರೋದಕ್ಕಿಂತ ಮುಂಚೆನೆ ಜನರನ್ನ ಬೇರೆ ಸ್ಥಳಕ್ಕೆ ಸ್ಥಳಾಂತರ ಮಾಡೋದು ಏನಿದೆ, ಇದಕ್ಕೆ ಇಂಗ್ಲಿಷ್ ನಲ್ಲಿ ಫ್ರೆಂಡ್ಸ್ ಇವ್ಯಾಕ್ಯುಯೇಟ್ ಅಂತ ಕರಿತೀವಿ. ಇವ್ಯಾಕ್ಯುವೇಟ್. ಇಟ್ಸ್ ನ್ಯಾಷನಲ್ಸ್. ಇಟ್ಸ್ ಅಂದ್ರೆ ಅದರ ಅಥವಾ ಇದರ ಅನ್ನುವಂತ ಅರ್ಥ ಬರುತ್ತೆ. ನ್ಯಾಷನಲ್ಸ್ ಅಂತಂದ್ರೆ ಫ್ರೆಂಡ್ಸ್ ಪ್ರಜೆಗಳು. ಈಗ ನಮ್ಮ ಭಾರತದ ನ್ಯಾಷನಲ್ಸ್ ಅಂತಂದ್ರೆ ಭಾರತದ ಪ್ರಜೆಗಳು. ಇಸ್ರೇಲ್ ಮತ್ತೆ ಇರಾನ್ ನಲ್ಲಿ ಇರ್ತಕ್ಕಂಥ ನ್ಯಾಷನಲ್ಸ್ ಅಂತಂದ್ರೆ ಇಂಡಿಯನ್ಸ್, ಭಾರತದ ಪ್ರಜೆಗಳು. ಫ್ರಮ್ ಅಂದ್ರೆ ಇಂದ, ಇಸ್ರೇಲ್ ನಿಂದ, ಫ್ರಮ್ ಇಸ್ರೇಲ್, ಅಲ್ಲಿಂದ ನಮ್ಮ ಪ್ರಜೆಗಳನ್ನ ಇವ್ಯಾಕ್ಯುಯೇಟ್ ಸ್ಥಳಾಂತರ ಮಾಡುವಂತಹ ನಿರ್ಧಾರವನ್ನ ಭಾರತ ತೆಗೆದುಕೊಂಡಿದೆ. ಫ್ರೆಂಡ್ಸ್, ಕಾನ್ಫ್ಲಿಕ್ಟ್ ಅಂದ್ರೆ ಸಂಘರ್ಷ, ಇವ್ಯಾಕ್ಯುಯೇಟ್ ಅಂತಂದ್ರೆ ಸ್ಥಳಾಂತರ ಮಾಡೋದು, ನ್ಯಾಷನಲ್ ಅಂತಂದ್ರೆ ಪ್ರಜೆಗಳು. ನೆಕ್ಸ್ಟ್ ಹೆಡ್ಲೈನ್, ಆಲ್ ಯು ನೀಡ್ ಟು ನೋ. ತುಂಬಾ ಕಡೆ ಕೇಳಿರ್ತೀವಿ ಇದನ್ನ. ಆಲ್ ಯು ನೀಡ್ ಟು ನೋ ಅಂತಂದ್ರೆ ನೀವು ತಿಳಿದುಕೊಳ್ಳಬೇಕಾದಂತ ಎಲ್ಲ ವಿಷಯಗಳು ಅನ್ನುವಂತ ಅರ್ಥ. ಅಬೌಟ್ ಅಂದ್ರೆ ಬಗ್ಗೆ. ಸಿಕಲ್ ಸೆಲ್ ಡಿಸೀಸ್. ಫ್ರೆಂಡ್ಸ್, ಇವತ್ತು ಸಿಕಲ್ ಸೆಲ್ ಡಿಸೀಸ್ ದಿನಾಚರಣೆ, ಜೂನ್ 19. ಈ ಪದದ ಅರ್ಥವನ್ನ ತಿಳಿದುಕೊಳ್ಳೋಣ ಫ್ರೆಂಡ್ಸ್. ಕನ್ನಡದಲ್ಲಿ ಇದಕ್ಕೆ ಕುಡುಗೋಲು ಕಣ ರೋಗ ಕುಡುಗೋಲು ಕಣ ರೋಗ. ಸಿಕಲ್ ಅಂತಂದ್ರೆ ಕುಡುಗೋಲು, ಕುಳ್ಳು ಅಂತೀವಲ್ಲ ಹಳ್ಳಿ ಕಡೆ, ಅದು. ಸೆಲ್ ಡಿಸೀಸ್, ಸೆಲ್ ಅಂದ್ರೆ ಕಣ, ಡಿಸೀಸ್ ಅಂದ್ರೆ ರೋಗ. ಸಿಕಲ್ ಸೆಲ್ ಅನೇಮಿ ಅಂತಾನು ಕೂಡ ಕರಿತೀವಿ. ಅನೇಮಿ ಅಂತ ಕೂಡ ಫ್ರೆಂಡ್ಸ್ ನಿಮ್ಗೆ ರಕ್ತ ನೆನಪಾಗ್ಬೇಕು. ಈ ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣಗಳು ನೆನಪಾಗ್ಬೇಕು. ಈ ರೋಗ ಬಂದವ್ರಿಗೆ ಏನಾಗುತ್ತೆ, ಯೂಶಲಿ ಆರೋಗ್ಯವಂತ ವ್ಯಕ್ತಿಯ ದೇಹದಲ್ಲಿ ಈ ಕೆಂಪು ರಕ್ತ ಕಣಗಳು ಈ ಶೇಪ್ ಅಲ್ಲಿ ಇರುತ್ತೆ, ಡಿಸ್ಕ್ ಶೇಪ್ ಅಲ್ಲಿ ಇರುತ್ತೆ, ಈ ರೀತಿ ರೌಂಡ್ಗೆ. ಬಟ್ ಈ ರೋಗ ಬಂದಂತಹ ವ್ಯಕ್ತಿಯಲ್ಲಿ ಈ ಕೆಂಪು ರಕ್ತ ಕಣಗಳು ಎಪ್ಪುಗಟ್ಟಿ ಫ್ರೀಸ್ ಆಗಿ ಏನಾಗುತ್ತೆ, ರಿಜಿಡ್ ಆಗಿ ಏನಾಗುತ್ತೆ, ಈ ಶೇಪ್ ಬರುತ್ತೆ. ಒಳ್ಳೆ ಕುಡ್ಲು ಇದ್ದಂಗಿದೆ, ಕುಡುಗೋಲು ಇದ್ದಂಗಿದೆ. ಈ ಶೇಪ್ಗೆ ಆಗುತ್ತೆ ಯಾವ ವ್ಯಕ್ತಿಗೆ? ಈ ಸಿಕಲ್ ಸೆಲ್ ಡಿಸೀಸ್ ಬಂದಂತಹ ವ್ಯಕ್ತಿಗೆ.
ಈ ರೀತಿ ಆದಾಗ ಆತನ ದೇಹದಲ್ಲಿ ಅನೇಕ ಬದಲಾವಣೆ ಕಂಡು ಬರುತ್ತೆ. ಹಿಮೋಗ್ಲೋಬಿನ್ ಇದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಸೀಕಲ್ ಸೆಲ್ ಡಿಸೀಸ್ ಅನ್ನೋದು ಕೆಂಪು ರಕ್ತ ಕಣಕ್ಕೆ ಸಂಬಂಧಪಟ್ಟಿದ್ದು. ಈ ರೀತಿ ಇದ್ದಂತಹ ರಕ್ತ ಕಣ ಈ ಶೇಪ್ಗೆ ಆಗುತ್ತೆ. ಅಷ್ಟೇ ಫ್ರೆಂಡ್ಸ್, ಇಷ್ಟ ಅರ್ಥ ಮಾಡ್ಕೊಳ್ಳಿ ಸಾಕು. ಫ್ರೆಂಡ್ಸ್, ಈ ರೀತಿ ಕನ್ನಡದ ಮೂಲಕ ಇಂಗ್ಲಿಷ್ ಭಾಷೆಯನ್ನ, ಇಂಗ್ಲಿಷ್ ಪದಗಳನ್ನ ಕಲಿಯೋದಕ್ಕೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಬೇಕಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್.